ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೋಟಿವೇಶನಲ್ ಚಾನಲ್. ನಾನು ನಿಮ್ಮ ಯಶು ಆರ್. ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸ್ನೇಹಿತರೆ. ಇವತ್ತಿನ ಎಪಿಸೋಡ್ ಯಾಕಂತಂದರೆ ತುಂಬ 1 ವೀಕ್ ಅನಿಸುತ್ತೆ ನನ್ನದು ವಿಡಿಯೋ ಗ್ಯಾಪ್ ಆಗಿತ್ತು. ಸೊ ವಿಡಿಯೋ ಮಾಡಲೇಬೇಕು, ಇಂತಹ ವಿಚಾರಗಳು ನಮ್ಮ ಸಮುದಾಯಕ್ಕೆ ತಲುಪಲೇಬೇಕು ಅಂತ ಹೇಳಿ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಕಾರಣಾಂತರಗಳಿಂದ ಆ ವಿಡಿಯೋ ಸ್ಟಾಪ್ ಆಗಿತ್ತು. ಮತ್ತೆ ಮೊನ್ನೆ ನಡೆದಂತಹ ಘಟನೆ ಹುಬ್ಬಳ್ಳಿಯಲ್ಲಿ ಎಲ್ರಿಗೂ ಗೊತ್ತೇ ಇದೆ ಸ್ನೇಹಿತರೆ. ನಡೆಬಾರ್ದಂತಹ ಒಂದು ಘಟನೆ ನಡೆದು ಹೋಗಿದೆ. ನಾವು ಏನೆಲ್ಲ ಅನ್ಕೊಂಡಿದ್ದೋ ನಮ್ಮ ಈ ಸಮುದಾಯದಲ್ಲಿ, ನಮ್ಮ ಈ ಪ್ರಪಂಚದಲ್ಲಿ, ಅದರಲ್ಲೂ ಈ ನಮ್ಮ ಇಂಡಿಯಾದಲ್ಲಿ, ನಮ್ಮ ಭಾರತ ದೇಶದಲ್ಲಿ ಏನನ್ನ ನಡಿಬಾರ್ದು ಅಂತ ಅನ್ಕೊಂಡಿದ್ದೀವೋ ಸಾಲು ಸಾಲಾಗಿ ನಡೆದು ಹೋಗ್ತಿದೆ. ನಡಿಬಾರ್ದು ನಡೆದು ಹೋಗ್ತಾ ಇದೆ ಸ್ನೇಹಿತರೆ. ಇವಾಗಲೇ ಏನು ನಡೀತು, ಏನಾಗಿದೆ ಅನ್ನೋದು ಆಲ್ರೆಡಿ ನಿಮಗೆ ಗೊತ್ತಾ ಇದೆ. ಈ ಹುಬ್ಬಳ್ಳಿನಲ್ಲಿ ಇರ್ತಕ್ಕಂತಹ ಒಂದು ಕಾಮಕ್ರಿಮಿ ಏನಿರ್ತಾನೆ, ಒಂದು 4.5 4.75 ವರ್ಷ ಆಸುಪಾಸು ಅನ್ಸುತ್ತೆ, ಆ ಚಿಕ್ಕ ಮಗುಗೆ ಅತ್ಯಾಚಾರ ಮಾಡಿರ್ತಕ್ಕಂತಹ ಒಂದು ಘಟನೆ ಸ್ನೇಹಿತರೆ. ಈ ಕೊಪ್ಪಳದಲ್ಲಿ ಇರ್ತಕ್ಕಂತಹ ನಾನು ನಿಮಗೆ ಈ ವಿಷಯಗಳು ಏನೇನಾಗಿದೆ ಅನ್ನೋದು ನಿಮಗೆ ಗೊತ್ತೇ ಇದೆ. ಇದು ಹೇಗಾಯಿತು, ಇದ್ರ ವಿವರಣೆ ಎಲ್ಲ ಏನು, ಮುಂದೇನಾಯಿತು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಂಕ್ಷಿಪ್ತವಾಗಿ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ. ಆ ದಂಪತಿಗಳು ಬಂದು ಕೊಪ್ಪಳದಿಂದ ಬಂದು ನಮ್ಮ ಈ ಹುಬ್ಬಳ್ಳಿಯಲ್ಲಿ, ನಮ್ಮ ಗಂಡು ಮೆಟ್ಟಿದ ನಾಡು ಅಂತ ಏನು ಹೇಳ್ತೀವಿ, ಆ ಹುಬ್ಬಳ್ಳಿಗೆ ಬಂದು ನೆಲೆಸಿರ್ತಾರೆ, ವಲಸೆ ಬಂದಿರ್ತಾರೆ. ಆ ಒಂದು ದಂಪತಿಗಳು ಏನಿರ್ತಾರೆ, ಆ ಮಗುವಿನ ತಂದೆ ಒಂದು ಪೇಂಟ್ ಮಾಡ್ತಾರೆ ಮನೆಗಳಲ್ಲಿ. ಏನೊಂದು ಪೇಂಟ್ ಅಂತ ಹೇಳ್ತಾರೆ, ಆ ಪೇಂಟನ್ನು ಮಾಡ್ತಕ್ಕಂತಹ ಒಂದು ಕೆಲಸದಲ್ಲಿ ಇರ್ತಾರೆ. ಸೊ ನಾವು ಮೊನ್ನೆ ಭಾನುವಾರ ಸಂಡೇ ಬಂತು ಅಂತ ಅಂದರೆ ಏನು ಮಾಡ್ತೀವಿ, ನಾವೆಲ್ಲ ಸಂಡೇ ಸೆಲೆಬ್ರೇಷನ್ ಮಾಡ್ತೀವಿ, ಊರಿಗೆ ಹೋಗ್ತೀವಿ, ಈ ಥರ ಎಲ್ಲ ಎಂಜಾಯ್ಮೆಂಟ್ ಮಾಡ್ತೀವಿ. ಪಾಪ ಅವರು ಆ ಒಂದು ಸಂಡೇ ದಿನ ಆ ಮನೇಲೇ ಇದ್ದಿದ್ರೆ ಬಹುಶಃ ಇಂತಹದೊಂದು ಘಟನೆ ನಡೀತಿರ್ಲಿಲ್ವೇನೋ. ಪಾಪ ಬಡವರು ಏನು ಮಾಡ್ತೀರಾ, ಅದೇ ಒಂದು ಜೀವನವನ್ನು ನಂಬ್ಕೊಂಡು ಬಂದಿರ್ತಾರೆ. ಆ ದಿನನೂ ಕೂಡ ತನ್ನ ಕೆಲಸದತ್ತ ಅವರು ಹೋಗಿರ್ತಾರೆ. ತನ್ನ ತಾಯಿಯಾದವರು ಮನೆ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ. ಸುಮಾರು ಒಂದು ಬೆಳಗ್ಗೆ 8, 8:30, 9 ಗಂಟೆ ಸಮಯ ಮಗು ಆಟ ಆಡಲಿಕ್ಕೆ ಅಂತ ಹೇಳಿ ಆಚೆ ಬರುತ್ತೆ. ಆ ಸಮಯದಲ್ಲಿ ಒಬ್ಬ ಬಿಹಾರದವನು ಕಾಮಕ್ರಿಮಿಯಾಗಿರ್ತಕ್ಕಂತಹ ಒಬ್ಬ ವ್ಯಕ್ತಿ ಆ ಮಗುಗೆ ಚಾಕ್ಲೇಟ್ ಕೊಡ್ತೀನಿ, ಏನೋ ಒಂದು ಕೊಡ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗಿ ಒಂದು ಖಾಲಿ ಇರ್ತಕ್ಕಂಥ ಶೆಡ್ನಲ್ಲಿ ಕರ್ಕೊಂಡು ಹೋಗಿ ಅತ್ಯಾಚಾರ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾನೆ. ಆ ಸಮಯದಲ್ಲಿ ಆ ಮಗು ಕಿರ್ಚಾಡುತ್ತೆ, ಕೂಗಾಡುತ್ತೆ. ಸೊ ಯಾರೂ ಬರಲ್ಲ. ಆ ಮಗು ಕಿರ್ಚಾಡ್ತಾ ಕೂಗಾಡ್ತಾ ಇರೋ ಭಯದಲ್ಲಿ ಆ ಮಗುಗೆ ರಭಸವಾಗಿ ಹೊಡೆದ್ಬಿಟ್ಟಿರ್ತಾನೆ. ಅಷ್ಟರಲ್ಲಿ ಆ ತಾಯಿ ಆ ಮಗುನ ಕಿರ್ಚಾಟ ಮಾಡಿ ಹುಡುಕಾಟದಲ್ಲಿ ಪಾಲ್ಗೊಂಡಿರ್ತಾಳೆ. ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥವ್ರಿಗೆ, ಪೊಲೀಸ್ ಸ್ಟೇಷನ್ ಇರ್ತಕ್ಕಂಥವ್ರಿಗೆ, ವಿಜಯನಗರದಲ್ಲಿ ಅವರು ವಿಜಯನಗರದಲ್ಲಿ ವಾಸವಾಗಿರ್ತಾರೆ. ವಿಜಯನಗರ ಆ್ಯಂಡ್ ಅಶೋಕ್ ನಗರದಲ್ಲಿ ಇರ್ತಕ್ಕಂಥ ಬಡಾವಣೆಗೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತಾರೆ. ಎಲ್ಲವೂ ಕೂಡ ಆಲ್ರೆಡಿ ಸರ್ಚಿಂಗ್ ನಡೀತಾ ಇರುತ್ತೆ. ಎಲ್ಲವೂ ಕೂಡ ಸಮುದಾಯಗಳು ಬಂದು ಸೇರಿರ್ತಾರೆ. ಅಷ್ಟರಲ್ಲಿ ಕಾಮಕ್ರಿಮಿ ಏನಿರ್ತಾನೆ, ಈ ಮಗುಗೆ 4.5 5 ವರ್ಷ ಆಸುಪಾಸ ಆ ಮಗುಗೆ ಬಲವಾಗಿ ರಭಸವಾಗಿ ದುರದೃಷ್ಟವಶಾತ್ ಆ ಪೆಟ್ಟಿಗೆ ಆ ಮಗು ಪ್ರಾಣ ಬಿಟ್ಟಿರುತ್ತೆ. ಅಷ್ಟರಲ್ಲೇ ಸುಮಾರು ಒಂದು 12 ಗಂಟೆ ಒಂದು ಖಾಲಿ ಶೆಡ್, ಇನ್ನೂ ಯೂಸ್ ಮಾಡದೇ ಇರ್ತಕ್ಕಂತಹ ಒಂದು ಶೌಚಾಲಯ ಏನಿರುತ್ತೆ, ಆ ಶೌಚಾಲಯದಲ್ಲಿ ಆ ಒಂದು ಬಾಡಿ ಆ ಮಗುದು ಸಿಗುತ್ತೆ. ದುರದೃಷ್ಟವಶಾತ್ ಆ ಮಗು ಪ್ರಾಣ ಬಿಟ್ಟಿರುತ್ತೆ. ಸೊ ಅಷ್ಟರಲ್ಲೇ ಎಲ್ಲ ಸಮುದಾಯಗಳು, ಎಲ್ಲ ನ್ಯೂಸ್ ಚಾನಲ್ಗಳು, ಇಡೀ ಎಲ್ಲ ನಗರಗಳಿಗೆಲ್ಲ ವಿಷಯಗಳು ಹೋಗಿರುತ್ತೆ. ನಿಮ್ಗಾಗಲೇ ಎಲ್ರಿಗೂ ಕೂಡ ಆಲ್ರೆಡಿ ವಿಷಯಗಳೆಲ್ಲ ಗೊತ್ತಾಗೋಗಿರುತ್ತೆ. ಸೊ ಆ ಒಂದು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋದಾಗಿರ್ಬೋದು. ಇದಕ್ಕಿಂತ ಮುಂಚೆ ಆ ಒಂದು CC ಕ್ಯಾಮ್ರಾದಲ್ಲಿ ಪೊಲೀಸ್ನವರು ಆ ವ್ಯಕ್ತಿಯ ಚಲನವಲನ ಏನಿದೆ, ಆ ವ್ಯಕ್ತಿ ಎಲ್ಲಿಗೆ ಹೋದ್ರು, ಏನು ಮಾಡಿದ್ರು, ಪ್ರತಿಯೊಂದನ್ನು ಕೂಡ ಗಮನಿಸಿದಾಗ ಆ ವ್ಯಕ್ತಿ ಸಿಗಾಕೊಳ್ತಾರೆ. ಸಿಗಾಕೊಳ್ತಕ್ಕಂತಹ ವ್ಯಕ್ತಿನ ಅರೆಸ್ಟ್ ಮಾಡ್ತಾರೆ. ಅಷ್ಟರಲ್ಲಿ ಇಡೀ ನಗರಗಳಿಗೆಲ್ಲ ಗೊತ್ತಾದಾಗ ಅಲ್ಲಿರ್ತಕ್ಕಂಥ ಸಮುದಾಯಗಳೆಲ್ಲ ಪೊಲೀಸ್ ಸ್ಟೇಷನ್ ಮುಂದೆ ಪ್ರತಿಭಟನೆ ಮಾಡ್ತಾರೆ. ಯಾಕಂದರೆ ಆ ಒಂದು ಕ್ರಿಮಿಯನ್ನು ನಂಬಿಕೆಯಲ್ಲಿ ಒಪ್ಪಿಸಿ ನಾವು ಏನಪ್ಪ ಅಂತಂದರೆ, ನೀವೊಂದಷ್ಟು ದಿನ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸ್ತೀರಾ. ಅಲ್ಲಿರ್ತಕ್ಕಂತಹ ನಾವು ಸಾರ್ವಜನಿಕರೇ ಕಟ್ತಕ್ಕಂತಹ ಒಂದು ತೆರಿಗೆಯಲ್ಲೇ ಮುದ್ದೆ ಊಟ ಹಾಕ್ತೀರಾ. ಒಂದಷ್ಟು ದಿನ ಒಂದು ನ್ಯಾಯಾಂಗ ಬಂಧನದಲ್ಲಿ ಇರಿಸ್ತೀರಾ. ಆ ಒಂದು ಆರಾಮಾಗಿ ಆ ವ್ಯಕ್ತಿ ಇರ್ತಾನೆ. ಅದಾಗೋದು ಬೇಡ.
ನಮ್ಮ ಕೈಯಲ್ಲಿ ಒಪ್ಪಿಸಿ ಆ ವ್ಯಕ್ತಿನ ಹೊಡೆದು ಬಡ್ದು ಸಾಯಿಸಾಕ್ತೀವಿ, ನಾವೇ ಒಂದು ಶಿಕ್ಷಣ ಕೊಡ್ತೀವಿ ಅಂತ ಹೇಳಿ ತುಂಬಾ ಒಂದು ಪ್ರತಿಭಟನೆ ಆಗುತ್ತೆ. ಅಲ್ಲಿರ್ತಕ್ಕಂತಹ ಒಂದು ಎನ್ ಶಶಿಕುಮಾರ್ ಅವರು, ಸಬ್ ಇನ್ಸ್ಪೆಕ್ಟರ್ ಅವರು ತುಂಬ ಮನವೊಲಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಮತ್ತು ಅಲ್ಲಿರ್ತಕ್ಕಂತಹ ಪ್ರತಿಯೊಂದನ್ನು ಕೂಡ ಮಹಜರು ಮಾಡ್ತಾರೆ ಪೊಲೀಸ್ನವರು. ಆ ವ್ಯಕ್ತಿ ಮೂಲತಃ ಎಲ್ಲಿಯವನು, ಆಧಾರ್ ಕಾರ್ಡ್ ಆಗಿರ್ಬೋದು, ಪ್ರತಿಯೊಂದನ್ನಾಗಿರ್ಬೋದು ಎಲ್ಲವನ್ನು ಕೂಡ ಪರಿಶೀಲಿಸ್ತಾರೆ. ಆ ವ್ಯಕ್ತಿಗೆ ಒಂದು 35 ವರ್ಷ ಆಗಿರ್ಬೋದು, 2 ತಿಂಗಳು 3 ತಿಂಗಳು ಆಗಿರ್ಬೋದು ಅನಿಸುತ್ತೆ. ಆ ವ್ಯಕ್ತಿನೂ ಕೂಡ ಕೆಲಸಕ್ಕೆ ಅಂತಲೇ ಬಂದಿರ್ತಾನೆ. ಸೊ ಆ ವ್ಯಕ್ತಿನ ಎಲ್ಲವನ್ನ ಪರಿಶೀಲನೆ ಮಾಡಿದಾಗ ಆ ವ್ಯಕ್ತಿನಲ್ಲಿ ಸ್ವಲ್ಪ ಅನುಮಾನ ಬಂದಾಗ ಇವನ ಹಿಂದೆ ಇನ್ನಷ್ಟು ಏನಾದರೂ ಗ್ಯಾಂಗ್ ಇದೆಯಾ, ಮತ್ತೇನಾದರೂ ಒಂದಷ್ಟು ಅವನಲ್ಲಿ ಏನಾದರೂ ಒಂದು ಹಿಂದೆ ಏನಾದರೂ ಒಂದು ಇದೆಯಾ ಅನ್ನೋದನ್ನು ಹುಡ್ಕೋದಕ್ಕೋಸ್ಕರ ಅವನಲ್ಲಿದ್ದಕ್ಕಂತಹ ಆ ಜಾಗಕ್ಕೆ ಮಹಜರು ಮಾಡೋದಕ್ಕೋಸ್ಕರ ಅನ್ನಪೂರ್ಣ PSI ಅನ್ನಪೂರ್ಣ ಅವರು ಆ ಮಹಜರು ಮಾಡೋದಕ್ಕೋಸ್ಕರ ಆ ವ್ಯಕ್ತಿ ಇರ್ತಕ್ಕಂತಹ ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ. ಆ ಕರ್ಕೊಂಡು ಹೋದ ಸಮಯದಲ್ಲಿ ಆ ವ್ಯಕ್ತಿ ಏನು ಮಾಡ್ತಾನೆ ಅಂತ ಅಂದರೆ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಆ ಜೀಪ್ ಮೇಲಾಗಿರ್ಬೋದು ಮತ್ತು ಪೊಲೀಸ್ನವ್ರ ಮೇಲಾಗಿರ್ಬೋದು ಅಟ್ಯಾಕ್ ಮಾಡಲು ಪ್ರಯತ್ನ ಪಡ್ತಾರೆ. ಸೊ ಇದಾದ ನಂತರ ಪೊಲೀಸ್ನವ್ರು ಎಲ್ಲರೂ ಹೇಳ್ತಾರೆ ಶೂಟೌಟ್ ಮಾಡಿ ಈ ಥರ ಮಾಡಬೇಡ, ಸರೆಂಡರ್ ಆಗು ಅಂತ ಎಲ್ಲ ಹೇಳ್ತಾರೆ. ಆ ಹೇಳದೇ ಇದ್ದಾಗಲೂ ಆ ವ್ಯಕ್ತಿ ಮತ್ತೆ ಅದೇ ಕಂಟಿನ್ಯೂ ತಪ್ಪಿಸ್ಕೊಳ್ತಕ್ಕಂತಹ ಪ್ರಯತ್ನ ಮಾಡಿದಾಗ ಈ ಅನ್ನಪೂರ್ಣ PSI ಏನಿರ್ತಾರೆ 2 ಶೂಟೌಟ್ ಮಾಡ್ತಾರೆ. ಒಂದು ಬೆನ್ನಿಗೆ ತಗಲುತ್ತೆ, ಒಂದು ಮತ್ತೆ ಮಿಸ್ ಆಗಿ ಒಂದು ಕಾಲ್ಗೆ ತಗಲುತ್ತೆ ಮತ್ತು ಒಂದು ಮಿಸ್ ಆಗಿ ಬೆನ್ನಿಗೆ ತಗಲುತ್ತೆ ಅನ್ನೋದನ್ನ ಪೊಲೀಸ್ನವರು ಹೇಳ್ತಕ್ಕಂತಹ ಮಾತನ್ನ ನೀವು ಕೇಳಿದ್ದೀರಾ. ಟೋಟಲಿ ಅದು ಏನೇ ಆಗಲಿ ರೀ, ಒಂದು ಇಡೀ ನಮ್ಮ ದುಬೈನಲ್ಲಿರ್ತಕ್ಕಂತಹ ಕಾನೂನು ನಮಗೆ ಬರಬೇಕು ಅಂತ ನಾವು ಎಷ್ಟು ಪ್ರಯತ್ನ ಪಡ್ತಿದ್ವಿ. ಇದೇ ಮೊದಲ ಬಾರಿಗೆ ಅಂತ ಅನಿಸುತ್ತೆ ನಮ್ಮ ಇಂಡಿಯಾದಲ್ಲಿ, ನಮ್ಮ ಭಾರತ ದೇಶದಲ್ಲಿ ಇಂಥ ಕಾಮಕ್ರಿಮಿಗೆ ಇಂತಹ ಒಂದು ಶಿಕ್ಷೆ, ಇಂತಹ ಒಂದು ಆ ಗಂಟೆಲೆ ಇಂತಹ ಒಂದು ಘಟನೆ ಆದ ದಿನನೇ, ಆ ಕ್ಷಣನೇ, ಆ ದಿನನೇ ಇಂತಹ ಒಂದು ಘಟನೆ ಆಗಿರೋದು ನಿಜವಾಗ್ಲೂ ಕೂಡ ನಾನೊಂದು ನಿಟ್ಟುಸಿರು ಬಿಟ್ಕೊಂಡು ಹೇಳ್ತೀನಿ. ನಿಜವಾಗ್ಲೂ ಕೂಡ ಹ್ಯಾಟ್ಸ್ ಆಫ್ ಟು ಯು. ಪೊಲೀಸ್ನರಲ್ಲಿ ಒಂದು ಮನವಿ ಏನಂತ ಅಂದರೆ, ಇವತ್ತಿನ ಪ್ರಪಂಚದಲ್ಲಿ, ನಮ್ಮ ಇಂಡಿಯಾದಲ್ಲಿ, ನಮ್ಮ ಭಾರತ ದೇಶದಲ್ಲಿ ತುಂಬ ಪವರ್ಫುಲ್ ವ್ಯಕ್ತಿಗಳು, ತುಂಬ ದೊಡ್ಡ ವ್ಯಕ್ತಿಗಳು ಯಾರು ಏನೇ ಮಾಡಲಿ ರೀ, ಯಾರು ಎಂಥ ಪರಿಸ್ಥಿತಿ, ಎಂಥ ಸಿಚುವೇಶನ್, ಇಂಥ ನಮ್ಮ ಕಾನೂನಿನಲ್ಲಿ, ಇಂಥ ಒಂದು ಪ್ರಪಂಚದಲ್ಲಿ, ಇಂಥ ಒಂದು ಹೆಣ್ಣಿನ ಕೃತ್ಯದಲ್ಲಿ ಯಾರೇ ಏನೇ ಯಾವನ್ನೇ ಒಂದು ಕೆಲಸ ಮಾಡಿದ್ರು ಕೂಡ ಇದೇ ಒಂದು ಶಿಕ್ಷೆ ಆಗಬೇಕು ಅನ್ನೋದು ನನ್ನ ಒಂದು ಇಂಟೆನ್ಷನ್ ಆ್ಯಂಡ್ ಉದ್ದೇಶ ಆ್ಯಂಡ್ ನಮ್ಮ ಮನಸ್ಥಿತಿ. ಯಾಕಂದರೆ ಇವತ್ತಿನ ಪ್ರಪಂಚದಲ್ಲಿ ತುಂಬಾ ಒಂದು ಮಾನವೀಯತೆ, ಒಂದು ಒಳ್ಳೊಳ್ಳೆ ಸಂಸ್ಕೃತಿ, ಒಳ್ಳೊಳ್ಳೆ ವಿಚಾರಗಳೆಲ್ಲ ಹೊರಟಾಗ್ತಾ ಇದ್ದಾವೆ. ಇಂತಹ ವಿಚಾರಗಳಲ್ಲಿ ನಾವು ಎದ್ದು ನಿಲ್ಲಬೇಕು ಮತ್ತು ಇಂತಹ ಒಂದು ವಿಚಾರಗಳು ನಮ್ಮ ಸಮುದಾಯಕ್ಕೆ ತಲುಪಬೇಕು. ಯಾಕಂದರೆ ಇಂತಹ ಒಂದು ಪರಿಸ್ಥಿತಿ, ಇಂತಹ ಒಂದು ಸಿಚುವೇಶನ್ಗಳು ಎಷ್ಟು ಜನ ಹೆಣ್ಣುಮಕ್ಕಳಿಗೆ ನ್ಯಾಯ ಸಿಕ್ಕಿದೆ, ಎಷ್ಟು ಹೆಣ್ಣುಮಕ್ಕಳ ತಂದೆ ತಾಯಿಗೆ ನ್ಯಾಯ ಸಿಕ್ಕಿದೆ ಅಲ್ವಾ, ಎಲ್ಲ ಬೆರಳ ಎಣಿಕೆ ಅಷ್ಟೆ. ಸೊ ಇದು ಒಂದು ಕಾನೂನಾಗಿ ಇದೇ ಮೊಟ್ಟ ಮೊದಲ ಬಾರಿಗೆ ಅಂತ ಅನಿಸುತ್ತೆ. ಮೊನ್ನೆ ಒಂದು ಅಂಬೇಡ್ಕರ್ ಜಯಂತಿ. ಸೊ ಇಂಥ ಒಂದು ದಿನದಲ್ಲಿ ಇಂಥದಕ್ಕೆ ಒಂದು ಒಳ್ಳೆ ಅಮೂಲ್ಯವಾದಂತಹ ಒಂದು ನ್ಯಾಯ ಸಿಕ್ಕಿದೆ ಅಂತ ಅಂದರೆ ನಿಜಕ್ಕೂ ಕೂಡ ಗ್ರೇಟ್ಫುಲ್ ಅಂತಲೇ ಹೇಳ್ಬೋದು. ಮತ್ತು ಇದಕ್ಕೆ ಒಂದು 10 ಲಕ್ಷ ಕುಟುಂಬಕ್ಕೆ 10 ಲಕ್ಷ ಪರಿಹಾರ ಅಂತಲೇ ಹೇಳಿದ್ರು. 10 ಲಕ್ಷ ಅಲ್ಲ, ಕೋಟಿ ಕೊಟ್ಟರು ಕೂಡ ಆ ಒಂದು ಮೌಲ್ಯನ ಮತ್ತೆ ವಾಪಸ್ ಆ ಹುಡುಗಿ ದೇಹನ ನಾವು ತಗೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಸೊ ಹಾಗಾಗಿ ನಾನು ಹೇಳೋದು ಏನಂತ ಅಂದರೆ, ಆ ಒಂದು ಸಮಯಕ್ಕೆ, ಆ ಒಂದು ಸಿಚುವೇಶನ್ಗೆ ಒಂದು ಪರಿಹಾರ ಅಂತ ಒಂದನ್ನು ಕೊಟ್ಟಿದ್ದಾರೆ. ಏನೇ ಆಗಲಿ, ಈ ಒಂದು ಕೃತ್ಯಕ್ಕೆ ಅದೇ ದಿನ ನಡೆದಿರ್ತಕ್ಕಂಥದ್ದು ತುಂಬಾ ಒಂದು ಒಳ್ಳೆ ಒಂದು ಸಣ್ಣ ಸಮಾಧಾನ ಅಂತಲೇ ಹೇಳ್ಬೋದು. ಮತ್ತು ಇದನ್ನು ನಾನು ಕೆಲವರು ಮಾತ್ರ ಹೇಳ್ತೀನಿ, ಯಾಕಂದರೆ ಕೆಲವೊಂದು ಸಮುದಾಯಗಳು ನಮ್ಮ ಈ ಅಂಬೇಡ್ಕರ್ನನ್ನು ಒಂದು ಜಾತಿ ಧರ್ಮಕ್ಕೆ ಅವರಿಲ್ಲ, ಇಡೀ ನಮ್ಮ ದೇಶಕ್ಕೆ ಸಂಬಂಧಪಟ್ಟವರು ನಮ್ಮ ಅಂಬೇಡ್ಕರ್ ಅವರು. ಯಾಕಂತಂದರೆ ನಮ್ಮ ಇಡೀ ಕಾನೂನಿಗೆ ಸಂಬಂಧಪಟ್ಟವರು, ಎಲ್ಲ ಆಯಾಮಗಳಿಗೆ ಸಂಬಂಧಪಟ್ಟವರು, ಮಹಿಳೆಯರಿಗೆ ಸಂಬಂಧಪಟ್ಟವರು. ಯಾಕಂದರೆ ಎಷ್ಟೋ ಜನಕ್ಕೆ ಒಂದು ಮತ ಚಲಾಯಿಸ್ತಕ್ಕಂಥ ಹಕ್ಕೇ ಇರಲಿಲ್ಲ. ಆ ಹಕ್ಕು ಬೇಕೇ ಬೇಕು ಅಂತ ಹೋರಾಡಿದವರು ನಮ್ಮ ಅಂಬೇಡ್ಕರ್ ಅವರು. ಯಾಕಂದರೆ ಅದಕ್ಕೋಸ್ಕರ ಒಂದು ರಾಜೀನಾಮೆನೇ ಕೊಡೋದಕ್ಕೆ ಒಂದು ತಯಾರಾಗಿರ್ತಕ್ಕಂತಹ ಒಂದು ವ್ಯಕ್ತಿ. ಯಾಕಂದರೆ ಜಾತಿ ಧರ್ಮ ಅನ್ನೋದು ಎಲ್ಲೂ ಇಲ್ಲ ಸ್ನೇಹಿತರೆ. ಒಂದು ಗಂಡು ಒಂದು ಹೆಣ್ಣು ಅಷ್ಟು ಬಿಟ್ಟರೆ ಯಾವುದೇ ರೀತಿ ಒಂದು ಜಾತಿ, ಒಂದು ಧರ್ಮಕ್ಕೆ ಈ ಸಂವಿಧಾನ ಶಿಲ್ಪಿಯಾದಂತಹ ಅಂಬೇಡ್ಕರ್ ಅವರು ಸಂಬಂಧಪಟ್ಟಿದ್ದಲ್ಲ. ಇಡೀ ಮನುಕುಲದ ಇಡೀ ಜೀವರಾಶಿಗೂ ಕೂಡ ಸಂಬಂಧಪಟ್ಟಂತಹವರು. ಅಂಥವರಿಗೆ ಈ
ಒಂದು ಸಂವಿಧಾನ ಶಿಲ್ಪಿಯಲ್ಲಿ ಇಂತಹದೊಂದು ವಿಷಯಗಳು ಇದ್ಬಿಟ್ಟಿದ್ರೆ ಇವತ್ತಿನ ದಿನ ಒಂದು ಕುಣಿದಾಡ್ತಕ್ಕಂತಹ ಒಂದು ಸಂತೋಷ ಅನ್ನೋ ದಿನನೇ ಆಗಿರಬಹುದು. ಸೊ ಐ ಹೋಪ್, ಯಾಕಂದರೆ ಇವತ್ತಿನ ಪ್ರಪಂಚದಲ್ಲಿ ನಮ್ಮ ಭಾರತ ದೇಶದಲ್ಲಿ ನಡೀತಾ ಇರ್ತಕ್ಕಂತಹ ಒಂದು ಎಂತೆಂಥ ಘಟನೆಗಳ ಬಗ್ಗೆ ಯಾರು ಕೂಡ ಧ್ವನಿ ಎತ್ತುತ್ತಾ ಇಲ್ಲ. ಸೊ ಇಂಥ ಒಂದು ಘಟನೆಗಳು ಎಂಥ ದೊಡ್ಡ ವ್ಯಕ್ತಿಗಳೇ ಆಗಿರಲಿ, ಅದು ಎಂಥದ್ದೇ ಆಗಿರಲಿ, ಅದು ಕಾನೂನು ಪ್ರಕಾರನೇ ಆಗಿರಲಿ, ಎಂಥ ದೊಡ್ಡ ದೊಡ್ಡ ವ್ಯಕ್ತಿಗಳು, ಎಂತೆಂಥ ಪವರ್ಫುಲ್ ವ್ಯಕ್ತಿಗಳೇ ಆಗಿರಲಿ, ಇಂತಹದೊಂದು ಕೃತ್ಯಗಳಿಗೆ ಕಾರಣ ಆದವ್ರನ್ನ ಅದು ಕಾನೂನು ಮುಖಾಂತರ ಆಗಲಿ ಅಥವಾ ಅದು ಯಾವುದೇ ಮುಖಾಂತರ ಆಗಲಿ ಅವತ್ತೇ ಆ ದಿನನೇ ಸಾಯಿಸಿ ಶೂಟೌಟ್ ಮಾಡಬೇಕು. ಇದು ನಮ್ಮ ಒಂದು ಒಳ್ಳೆ ಇಂಟೆನ್ಷನ್, ಇದು ಒಂದು ಒಳ್ಳೆ ನ್ಯಾಯಯುತವಾದಂತಹ, ಬಟ್ ಹೋದಂತಹ ಜೀವ ಮತ್ತೆ ಬರಲ್ಲ, ಮತ್ತೆ ಅದೊಂದು ಇನ್ಸಿಡೆಂಟ್ ಮತ್ತೆ ನಡೆಯೋದಕ್ಕೆ ಕಾರಣ ಆಗಬಾರ್ದು ಅನ್ನೋದು ಒಂದು ನಮ್ಮ ಮನಸ್ಥಿತಿ. ಐ ಹೋಪ್ ಒಂದು ಒಳ್ಳೆ ಮನಸ್ಥಿತಿನ ಇಟ್ಕೊಳ್ಳಿ ಎಲ್ಲರೂ ಕೂಡ. ಒಂದು ಒಳ್ಳೆ ಸಂಸ್ಕೃತವಾದಂತಹ ಬದುಕನ್ನು ನಡೆಸೋದು ಉತ್ತಮ. ಯಾಕಂದರೆ ಜೀವನ ಅನ್ನೋದು ನೀರಿನ ಮೇಲೆ ಗುಳ್ಳೆ ಇದ್ದ ಹಾಗೆ, ಯಾವಾಗ ಜೀವನದ ಬದುಕು ನಶ್ವರ ಆಗುತ್ತೋ ಗೊತ್ತಿಲ್ಲ. ಸ್ನೇಹಿತರೆ, ಇದ್ದಷ್ಟು ದಿನ ಒಂದು ಹೆಣ್ಣಿಗೆ ಗೌರವವನ್ನು ಕೊಡಿ, ಮತ್ತು ನಿಮ್ಮನ್ನು ಹೆಂಡತಿಯಾಗಿ, ತಂಗಿಯಾಗಿ, ಅಕ್ಕನಾಗಿ ಮತ್ತು ತಾಯಿಯಾಗಿ ಪ್ರತಿಯೊಂದು ಸಂಬಂಧದಲ್ಲೂ ಕೂಡ ಬೆನ್ನೆಲುಬಾಗಿ ಇರೋಳು ಒಂದು ಹೆಣ್ಣು. ಆ ಹೆಣ್ಣಿಗೆ ಗೌರವ ಕೊಡಿ ಅಂತ ಹೇಳ್ತಾ ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗೋಣ. ತುಂಬ ಬೇಜಾರಿನ ಸಂಗತಿ. ಥ್ಯಾಂಕ್ ಯು. ನಮಸ್ಕಾರ.